ನಾಡಿನ ಜನತೆಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಪ್ರಸನ್ನ ಕುಮಾರ್ ಜೈನ್ ಅವರ ಸಂಪಾದಕತ್ವದಲ್ಲಿ ಜಿಲ್ಲೆಯ ಸಮಗ್ರ ಸುದ್ದಿಗಾಗಿ ಈಶಾನ್ಯ ಮಿತ್ರ ಕನ್ನಡ ದಿನಪತ್ರಿಕೆಯನ್ನು ಓದಿರಿ ಹಾಗೂ ಚಂದಾದಾರರಾಗಿರಿ. ನಮಸ್ಕಾರಗಳು ವೀಕ್ಷಕರೇ. ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. New Indian Craft Shopping Expo. Biggest Handloom and Handicraft Expo. ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನು ತಂದಿದೆ. ಎಲ್ಲೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ವಾಲ್ಕರ್ ಗ್ರೌಂಡ್ beside LIC ಬಿಲ್ಡಿಂಗ್, ಬಸವೇಶ್ವರ ಸರ್ಕಲ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, ಲೋಹರ್ವಾಡಿ, MG ರೋಡ್, ರಾಯಚೂರ್. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ. ಭಾಷೆ, ಗಡಿ, ಪಂಗಡಗಳ ಸಂಕುಚಿತ ಭಾವನೆ ಬಿಟ್ಟು ದೇಶದ ಒಗ್ಗಟ್ಟು ಪ್ರದರ್ಶಿಸಬೇಕು. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ರಸಗೊಬ್ಬರ ಅಕ್ರಮ ಮಾರಾಟ ಮಾಡಿದರೆ ಕ್ರಿಮಿನಲ್ ಕೇಸ್. ಶರಣಪ್ರಕಾಶ್ ಪಾಟೀಲ್. ಅನುಷ್ಕಾ ನಗರದಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಚಾಲನೆ. ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ 79ನೇ ಸ್ವಾತಂತ್ರ್ಯ ದಿನ ಆಚರಣೆ. ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ. ನಾಗಮೋಹನ್ ದಾಸ್ ವರದಿ ಜಾರಿಗೆ ಆಗ್ರಹಿಸಿ ಸಚಿವರಿಗೆ ಮಾದಿಗ ದಂಡೋರ ಸಮಿತಿ ಮನವಿ. ಏಮ್ಸ್ ಹೋರಾಟ ಸ್ಥಳಕ್ಕೆ ಉಸ್ತುವಾರಿ ಸಚಿವ ಭೇಟಿ. ಮತ್ತೊಮ್ಮೆ ಕೇಂದ್ರಕ್ಕೆ ನಿಯೋಗ ತೆರಳಲು ಪ್ರಯತ್ನ. ನಗರದ ವಿವಿಧೆಡೆಯಿಂದ ಸಂಭ್ರಮದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ. ನಗರದ ವಿವಿಧೆಡೆಯಿಂದ ಸಂಭ್ರಮದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ. ವೀರ ಸಾರ್ವರ್ಕರ್ ಯೂತ್ ಅಸೋಸಿಯೇಷನ್ನಿಂದ ಮಧ್ಯರಾತ್ರಿ ಧ್ವಜಾರೋಹಣ. ಮತ್ತು ಕಾಂಗ್ರೆಸ್ನಿಂದ ಕ್ಯಾಂಡಲ್ ಲೈಟ್ ಮಾರ್ಚ್. ವಾರ್ತೆಗಳ ವಿವರ. ಜಾತಿ, ಭಾಷೆ, ಪಂಗಡಗಳ ಸಂಕುಚಿತ ಭಾವನೆಯಿಂದ ಹೊರಬಂದು ಸಮರ್ಪಣಾ ಮನೋಭಾವದಿಂದ ದೇಶದ ಒಗ್ಗಟ್ಟು, ಏಕತೆ ಕಾಪಾಡಿ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಮಾಡುವ ದಿಕ್ಕಿನಲ್ಲಿ ಎಲ್ಲರೂ ಸಂಕಲ್ಪ ಮಾಡಬೇಕೆಂದು ಉಸ್ತುವಾರಿ ಸಚಿವ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಜಾತಿ, ಭಾಷೆ, ಪಂಗಡಗಳ ಸಂಕುಚಿತ ಭಾವನೆಯಿಂದ ಹೊರಬಂದು ಸಮರ್ಪಣಾ ಮನೋಭಾವದಿಂದ ದೇಶದ ಒಗ್ಗಟ್ಟು, ಏಕತೆ ಕಾಪಾಡಿ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಮಾಡುವ ದಿಕ್ಕಿನಲ್ಲಿ ಎಲ್ಲರೂ ಸಂಕಲ್ಪ ಮಾಡಬೇಕೆಂದರು. ಉಸ್ತುವಾರಿ ಸಚಿವ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ 79ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಪೂರ್ವಜರು ಮಾಡಿದ ತ್ಯಾಗ, ಬಲಿದಾನಗಳ ಇತಿಹಾಸವನ್ನು ಗಮನದಲ್ಲಿಟ್ಟುಕೊಂಡು ಭವಿಷ್ಯದ ಭಾರತವನ್ನು ನಿರ್ಮಾಣ ಮಾಡುವುದು ಸರ್ಕಾರ ಮಾತ್ರವಲ್ಲದೆ ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿಯೂ ಆಗಿದೆ ಎಂದು ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲನೆ ಮತ್ತು ಜೀವನೋಪಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಜಗತ್ತಿನ ಅನೇಕ ದೇಶಗಳು ಸ್ವಾತಂತ್ರ್ಯಕ್ಕಾಗಿ ರಕ್ತ ಕ್ರಾಂತಿ ಮಾಡಿವೆ. ಆದರೆ ಭಾರತ ದೇಶವು ಸತ್ಯ ಮತ್ತು ಅಹಿಂಸೆಯಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದು, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನದಿಂದ ನಮಗೆ ದೊರಕಿದ ಈ ಶಾಶ್ವತ ಸ್ವಾತಂತ್ರ್ಯವನ್ನು ಭವಿಷ್ಯದ ಪೀಳಿಗೆಗಾಗಿ ಕಾಪಾಡುವುದು ಬಹುಮುಖ್ಯವಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ಈ 2 ಮಹತ್ವದ ದಿನಗಳನ್ನು ದೇಶದ ಹಬ್ಬಗಳಿಗೆ ನಾವು ಶಾಮೀಲು ಮಾಡಿಕೊಂಡಿದ್ದು, ಸಂವಿಧಾನದಿಂದ ಪ್ರತಿಯೊಬ್ಬರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಿಕ್ಕಿದೆ. ಜೊತೆಗೆ ಈ ಸ್ವಾತಂತ್ರ್ಯ ಪಡೆಯಲು ರೋಚಕ ಮತ್ತು ತ್ಯಾಗ ಬಲಿದಾನವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದರು. ಸಮೃದ್ಧ ನಾಡಿಗೆ ನಾಡಿನ ಜನರೇ ದೊರೆಗಳಾಗಬೇಕು. ಸಮೃದ್ಧ ದೇಶವಾಗಲು ದೇಶದಲ್ಲಿ ಶಾಂತಿ ನೆಲೆಸಲು ಎಲ್ಲಾ ರೀತಿಯ ವಾತಾವರಣ ಸೃಷ್ಟಿ ಮಾಡುವುದು
ಪ್ರತಿಯೊಬ್ಬರ ಜವಾಬ್ದಾರಿಯೂ ಆಗಿದೆ ಎಂದು ತಿಳಿಸಿದರು. ಸರ್ಕಾರ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಕಲ್ಯಾಣ ಕರ್ನಾಟಕಕ್ಕೆ ತನ್ನದೇ ಆದ ಶ್ರೀಮಂತಿಕೆ ಇದೆ. ಈ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ರಾಜ್ಯ ಸರ್ಕಾರ ವಿವಿಧ ಯೋಜನೆಗಳನ್ನು ನೀಡಿದೆ. ಸರ್ಕಾರಿ ಅಧಿಕಾರಿಗಳು ಪಾರದರ್ಶಕ ಹಾಗೂ ನಿಸ್ವಾರ್ಥ ಸೇವೆ ಹಾಗೂ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ನಡೆಸುವುದು ಅತ್ಯಂತ ಮುಖ್ಯವಾಗಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಜನರ ಕಲ್ಯಾಣಕ್ಕಾಗಿ ಗ್ಯಾರಂಟಿ ಯೋಜನೆಗಳ ಮೂಲಕ ಪ್ರತಿ ವರ್ಷ ರಾಜ್ಯದ ಜನರ ಅಭಿವೃದ್ಧಿಗಾಗಿ 52,000 ಕೋಟಿ ರೂಪಾಯಿಗಳನ್ನು ಬಡವರ ಮನೆ ಬಾಗಿಲಿಗೆ ತಲುಪಿಸುತ್ತಿದೆ ಎಂದರು. ರಾಯಚೂರಿನಲ್ಲಿ ಓಪೆಕ್ ಆಸ್ಪತ್ರೆಯಲ್ಲಿ ಟ್ರಾಮಾ ಸೆಂಟರ್, ವಿಮಾನ ನಿಲ್ದಾಣ, ಏಮ್ಸ್ ಸ್ಥಾಪನೆಗೆ ರಾಜ್ಯ ಸರ್ಕಾರ ಬದ್ಧವಾಗಿದೆ. ವಿಮಾನ ನಿಲ್ದಾಣ ಕಾಮಗಾರಿ ಪ್ರಗತಿಯಲ್ಲಿದ್ದು, ಏಮ್ಸ್ ನೀಡುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿದ್ದು, ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಕಂಕಣಬದ್ಧವಾಗಿದೆ ಎಂದರು. ಮುಂಗಾರು ಹಂಗಾಮಿನಲ್ಲಿ ಅತಿವೃಷ್ಟಿ, ಪ್ರವಾಹದಿಂದ ಮನೆ ಹಾನಿಯಾದ ಸಂತ್ರಸ್ತ ಕುಟುಂಬಕ್ಕೆ ಕೇಂದ್ರ ಸರ್ಕಾರ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಮಾರ್ಗಸೂಚಿ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚುವರಿ ಪರಿಷ್ಕೃತ ದರದಲ್ಲಿ ಪರಿಹಾರ ನೀಡಲು ರಾಜ್ಯ ಸರ್ಕಾರ ಮಂಜೂರಾತಿ ನೀಡಿದೆ. ಮನೆಗೋಡೆಗಳೊಂದಿಗೆ ಮೇಲ್ಛಾವಣಿ 75% ಹೆಚ್ಚು ಹಾನಿಯಾದ ಮನೆಗಳನ್ನು ಸಂಪೂರ್ಣ ಹಾನಿ ಎಂದು ಪರಿಗಣಿಸಲಾಗುತ್ತದೆ. 1,20,000 ರೂಪಾಯಿ ಪರಿಹಾರ ಹಣದ ಜೊತೆಗೆ ವಸತಿ ಇಲಾಖೆಯಿಂದ ದೇವರಾಜ್ ಅರಸು ವಸತಿ ಯೋಜನೆಯಡಿ ಮನೆ ನಿರ್ಮಿಸಲಾಗುತ್ತದೆ ಎಂದರು. ಜಿಲ್ಲೆಯಲ್ಲಿ 62 ಮನೆಗಳಿಗೆ ಹಾನಿಯಾಗಿದ್ದು, ಪರಿಹಾರ ವಿತರಣಾ ಕಾರ್ಯ ಪ್ರಗತಿಯಲ್ಲಿದೆ ಎಂದರು. ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಅನೇಕ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ. ಈ ದೇಶದ ಸ್ವಾತಂತ್ರ್ಯದ ನಂತರ ನಮಗೆ 2 ಬಹಳ ದೊಡ್ಡ ಹಬ್ಬಗಳು ನಾವು ಅದರಲ್ಲಿ ಶಾಮೀಲು ಮಾಡ್ಕೊಂಡಿದ್ದೀವಿ. ಮೊದಲನೇದು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ 15ನೇ ಆಗಸ್ಟ್, ಮತ್ತು ನಮ್ಮ ಗಣತಂತ್ರದ ದಿನಾಚರಣೆ. ಇವೆರಡು ನಾವು ಯಾಕೆ ಬಹಳ ಮಹತ್ವ ಕೊಡ್ತೀವಿ ಅಂತಂದ್ರೆ, ಇವೆರಡು ದಿವಸ ಈ ಭಾರತ ಭೂಮಿಯಲ್ಲಿ ಹುಟ್ಟತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಂಪೂರ್ಣ ಸ್ವಾತಂತ್ರ್ಯವನ್ನ ಸಂಕೇತವಾಗಿರ್ತಕ್ಕಂಥ ದಿನಗಳಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟ ಬಹಳ ರೋಚಕ ಮತ್ತು ತ್ಯಾಗ ಬಲಿದಾನದಿಂದ ಕೂಡಿರ್ತಕ್ಕಂಥದ್ದು. ಜಗತ್ತಿನಲ್ಲಿ ಅನೇಕ ರಾಷ್ಟ್ರಗಳು ಸ್ವಾತಂತ್ರ್ಯವನ್ನ ಪಡ್ಕೊಂಡಿದ್ದಾರೆ. ಆದರೆ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ತನ್ನದೇ ಆಗಿರ್ತಕ್ಕಂಥ ಪಾವಿತ್ರ್ಯತೆ ಇದೆ. ಇದಕ್ಕೆ ಕಾರಣ ಜಗತ್ತಿನ ಅನೇಕ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಅದು ರಕ್ತ ಕ್ರಾಂತಿಯಿಂದ ಪಡೆದಿರ್ತಕ್ಕಂಥ ಸ್ವಾತಂತ್ರ್ಯ. ಆದರೆ ನಮ್ಮ ದೇಶದ ಸ್ವಾತಂತ್ರ್ಯ ತ್ಯಾಗ ಬಲಿದಾನ, ಸತ್ಯ ಮತ್ತು ಅಹಿಂಸೆಯ ಆಧಾರದ ಮೇಲೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಸ್ವಾತಂತ್ರ್ಯ. ನಾವು ಪವಿತ್ರತೆಯನ್ನ ಇಡೀ ವಿಶ್ವ ನೋಡ್ತದೆ. ಯಾಕಂದ್ರೆ ನಾವು ಸತ್ಯ ಮತ್ತು ಅಹಿಂಸದ ಮಾರ್ಗದ ಮೇಲೆ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ. ನಮಗೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಈ ದೇಶದ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರ, ಒಂದು ಹಳ್ಳಿಯಿಂದ ದಿಲ್ಲಿಯವರೆಗೆ ಲಕ್ಷಾಂತರ ಜನ ಸ್ವಾತಂತ್ರ್ಯ ಹೋರಾಟಗಾರರು ಯಾರ ಹೆಸರು ಇವತ್ತು ನಮ್ಮ ಇತಿಹಾಸ ಪುಟಗಳಲ್ಲಿ ನಾವು ನಮೂದಿಸಿಲ್ಲ, ಅವ್ರ ಬಯಸೂ ಇಲ್ಲ. ಅವರ ತ್ಯಾಗ ಬಲಿದಾನ ಪರಿಶ್ರಮದಿಂದ
ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಚುಕ್ಕಾಣಿಯನ್ನ ಮಹಾತ್ಮ ಗಾಂಧಿಯವರು ವಹಿಸಿಕೊಂಡು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಾಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಿರ್ಬೋದು, ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರಾಗಿರ್ಬೋದು, ಭಗತ್ ಸಿಂಗ್ ಅವರಾಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು. ಅದಕ್ಕಿಂತ ಮುಂಚೆ ಕಿತ್ತೂರಿ ರಾಣಿ ಚೆನ್ನಮ್ಮನ ಹಿಡ್ಕೊಂಡು ಅನೇಕ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತ್ಯಾಗ ಬಲಿದಾನವನ್ನು ಮಾಡಿರ್ತಕ್ಕಂಥ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ತ್ಯಾಗ, ಬಲಿದಾನ, ಪರಿಶ್ರಮ, ಅವರ ದೂರದೃಷ್ಟಿ ಫಲವಾಗಿ ನಮಗೆ ಸ್ವಾತಂತ್ರ್ಯವನ್ನು ಸಿಕ್ಕಿದೆ. ನಮ್ಮ ದೇಶದ 5,000 ವರ್ಷಗಳ ಇತಿಹಾಸವನ್ನು ನಾವು ಮೆಲುಕು ಹಾಕಿದ್ರೆ ಈ ದೇಶಕ್ಕೆ ಅನೇಕ ಜನ ರಾಜರು, ಮಹಾರಾಜರು ಇದನ್ನು ಆಳಿದ್ದಾರೆ. ಅನೇಕ ಜನ ಒಳ್ಳೆಯ ರಾಜರು ಇದ್ರು. ಆದ್ರೆ ನಮಗೆ ನಿಜವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದು 15ನೇ ಆಗಸ್ಟ್ 1947ರಲ್ಲಿ. ಅದಕ್ಕೆ ಈ ದಿನಕ್ಕೆ ಬಹಳ ದೊಡ್ಡ ಮಹತ್ವ ಇದೆ. ನಮಗೆ ಸ್ವಾತಂತ್ರ್ಯ ಪರಿಕಲ್ಪನೆಯನ್ನು ಈ ಸಂದರ್ಭದಲ್ಲಿ ಸಂಸದ ಜಿ ಕುಮಾರ್ ನಾಯಕ್, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡ, ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ, ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪತ್ರ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ, ಸಹಾಯಕ ಆಯುಕ್ತ ಗಜಾನನ ಬಾಲೆ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು.
ದರಕ್ಕಿಂತ ಹೆಚ್ಚಿನ ಬೆಲೆಗೆ ರಸಗೊಬ್ಬರವನ್ನು ಮಾರಾಟ ಮಾಡುವ ಹಾಗೂ ರಸಗೊಬ್ಬರವನ್ನು ದುರುಪಯೋಗಪಡಿಸಿಕೊಳ್ಳುವ ಅಂಗಡಿಗಳು, ಏಜೆನ್ಸಿ ಹಾಗೂ ಸಹಕಾರ ಸಂಘಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ರಸಗೊಬ್ಬರವನ್ನು ಮಾರಾಟ ಮಾಡುವ ಹಾಗೂ ರಸಗೊಬ್ಬರವನ್ನು ದುರುಪಯೋಗಪಡಿಸಿಕೊಳ್ಳುವ ಅಂಗಡಿಗಳು, ಏಜೆನ್ಸಿ ಹಾಗೂ ಸಹಕಾರ ಸಂಘಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ನಂತರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಯೂರಿಯಾ ಸೇರಿದಂತೆ ಇತರೆ ರಸಗೊಬ್ಬರಗಳನ್ನು ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡುವಂತಿಲ್ಲ. ಜೊತೆಗೆ ರಸಗೊಬ್ಬರ ಮಾರಾಟ ಮಾಡುವ ಏಜೆನ್ಸಿಗಳು ಹಾಗೂ ಅಂಗಡಿಗಳಲ್ಲಿ ದಾಸ್ತಾನು ಮತ್ತು ದರವನ್ನು ಪ್ರದರ್ಶನ ಮಾಡಬೇಕು ಎಂಬ ನಿಯಮವಿದ್ದು, ರಸಗೊಬ್ಬರ ವಿತರಣೆ ಮಾಡುವ ಅಂಗಡಿಗಳು, ಏಜೆನ್ಸಿಗಳು ಮತ್ತು ಸಹಕಾರ ಸಂಘಗಳು ಅಕ್ರಮ ಮಾಡಿದಲ್ಲಿ ಅಂಗಡಿಗಳ ಪರವಾನಗಿ ರದ್ದುಪಡಿಸಿ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಜರುಗಿಸಲಾಗುವುದು. ರಸಗೊಬ್ಬರ ದುರುಪಯೋಗ ಪಡಿಸಿಕೊಂಡರೆ ಅಂತವರ ವಿರುದ್ಧ ಕಾನೂನು ರೀತ್ಯ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಇಷ್ಟು ವರ್ಷಗಳಲ್ಲಿ ಕಾಣದ ರಸಗೊಬ್ಬರದ ಕೊರತೆಗೆ ಕೇಂದ್ರ ಸರ್ಕಾರ ನಿರ್ವಹಣೆ ಮಾಡದಿರುವುದೇ ನೇರ ಕಾರಣವಾಗಿದ್ದು, ರಸಗೊಬ್ಬರ ಕೊಡುವುದು ಕೇಂದ್ರದ ಹೊಣೆಗಾರಿಕೆಯಾಗಿದ್ದು, ಬೇಡಿಕೆಯನ್ನು ಮೊದಲೇ ಕೇಂದ್ರಕ್ಕೆ ತಿಳಿಸಲಾಗಿರುತ್ತದೆ. ಅವರು ಬೇಡಿಕೆಗೆ ತಕ್ಕಂತೆ ಆಮದು ಮಾಡಿಕೊಂಡಿರುತ್ತಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ರಸಗೊಬ್ಬರದ ದರ ಹೆಚ್ಚಾಗಿರುವ ಕಾರಣ ರೈತರಿಗೆ ಸಬ್ಸಿಡಿ ಮೂಲಕ ರಸಗೊಬ್ಬರ ವಿತರಣೆ ಮಾಡುವುದರಿಂದ ಕೇಂದ್ರ ಸರ್ಕಾರದ ಮೇಲೆ ಆರ್ಥಿಕ ಹೊರೆ ಬೀಳುತ್ತಿರುವ ಕಾರಣ ತಿಳಿಸಿ ಕೇಂದ್ರ ಸರ್ಕಾರ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಕೇಂದ್ರ ಸರ್ಕಾರ ಬೇಜವಾಬ್ದಾರಿ ತೋರುತ್ತಿದ್ದರೂ ರಾಜ್ಯ ಸರ್ಕಾರ ಇರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ರಸಗೊಬ್ಬರದ ಕೊರತೆಯನ್ನು ಸರಿದೂಗಿಸುವ ಕೆಲಸವನ್ನು ಮಾಡುತ್ತಿದೆ ಎಂದರು. ಜಿಲ್ಲೆಯಲ್ಲಿ ಅನೈತಿಕ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಕಡಿವಾಣ ಹಾಕಬೇಕು. ಪ್ರಮುಖವಾಗಿ ಮಟ್ಕಾ, ಗಾಂಜಾ, ಗ್ಯಾಂಬ್ಲಿಂಗ್, ಅಕ್ರಮ ಮರಳು ಗಣಿಗಾರಿಕೆಗೆ ಅವಕಾಶ ನೀಡಬಾರದು. ಜಿಲ್ಲೆಗೆ ಬರುತ್ತಿರುವ ಅಕ್ರಮ ಸೇಂದಿ ಮತ್ತು ಸಿಎಚ್ ಪೌಡರ್ ಮೇಲೆ ನಿಗಾ ವಹಿಸಬೇಕು ಎಂದು ನಿರ್ದೇಶಿಸಲಾಗಿದೆ ಎಂದರು. ಕೋಟೆ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಯೋಜನಾ ಪತ್ರವನ್ನು ಸಿದ್ಧಪಡಿಸಿ ಪ್ರವಾಸೋದ್ಯಮ ಸಚಿವರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗುವುದು. ರಾಜ್ಯ ಸರ್ಕಾರದ ನಿಲುವು ಬಹಳ ಸ್ಪಷ್ಟವಾಗಿದೆ. ರಾಯಚೂರಿನಲ್ಲಿಯೇ ಏಮ್ಸ್ ಸ್ಥಾಪನೆ ಮಾಡಬೇಕೆಂಬುದು ರಾಜ್ಯ ಸರ್ಕಾರದ ನಿಲುವು ಆಗಿದ್ದು, ಪ್ರಣಾಳಿಕೆಯಲ್ಲಿಯೂ ಕೂಡ ನಾವು ಹೇಳಿದ್ದೇವೆ. ರಾಯಚೂರಿನಲ್ಲಿಯೇ ಏಮ್ಸ್ ಸ್ಥಾಪನೆಯಾಗಬೇಕೆಂದು ಮುಖ್ಯಮಂತ್ರಿಗಳು ಪದೇ ಪದೇ ಪ್ರಧಾನಿ ಮಂತ್ರಿ, ಕೇಂದ್ರ ಸಚಿವರಿಗೆ ಶಿಫಾರಸು ಮನವಿಗಳನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಪಕ್ಷಾತೀತವಾಗಿ ಕೇಂದ್ರ ಸಚಿವರಲ್ಲಿ ನಿಯೋಗ ತೆರಳಲಾಗಿದೆ. ಇಡೀ ದೇಶದಲ್ಲಿ 2 ರಾಜ್ಯಗಳಿಗೆ ಏಮ್ಸ್ ನೀಡಿಲ್ಲ. ಅದಕ್ಕೆ ಕಾರಣವನ್ನು ಕೇಂದ್ರ ಸರ್ಕಾರವೇ ನೀಡಬೇಕು ಎಂದರು. ಏಮ್ಸ್ ರಾಯಚೂರಿನಲ್ಲಿ ಸ್ಥಾಪಿಸಲು ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆಯ ನಿರ್ಧಾರದ ಅಗತ್ಯತೆ ಇಲ್ಲ. ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಸೂಚಿಸಿದ್ದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನಿಗೆ ಪತ್ರ ಬರೆದಿದ್ದಾರೆ ಎಂದರು. ಯಾವುದೇ ರೀತಿ ಅನೈತಿಕ ಕಾನೂನು ಬಾಹಿರವಾಗಿ ಸಂಪೂರ್ಣ ಕಡಿವಾಣ ಹಾಕುತ್ತದೆ ಮತ್ತು ಅದಕ್ಕೆ 0 ಟಾಲರೆನ್ಸ್. ಎಸ್ಪೆಷಲಿ ಮಟ್ಕಾ, ಗಾಂಜಾ, ಗ್ಯಾಂಬ್ಲಿಂಗ್, ಇಲ್ಲೀಗಲ್ ಸ್ಯಾಂಡ್ ಮೈನಿಂಗ್ ಎಲ್ಲದಕ್ಕೂ ಕೂಡ 0 ಟಾಲರೆನ್ಸ್ ಇದೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಏನಾದರೂ ಆ ರೀತಿ ಪತ್ರಿಕಾ ಯಾವುದೇ ಅವರು ರಿಸೀವ್ ಮಾಡಿದ್ರೆ ಸರ್, ಕೃಷಿ ಇಲಾಖೆಯಲ್ಲಿ ರೈತ ನಾನು ಬಹಳ ಸ್ಪಷ್ಟವಾಗಿ ಆಮೇಲೆ
ಪ್ರಾಪರ್ ನಿರ್ವಹಣೆ ಮಾಡಿ ಅದಕ್ಕೆ ರಾಯಚೂರು ಜನತೆ ನಾವು ಯೂಸ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರಣಾಳಿಕೆಯಲ್ಲಿ ಇದ್ದೀವಿ. ನಾವು ಪದೇ ಪದೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಒಂದು ರೆಕಮೆಂಡೇಶನ್ ಮಾಡಿದ್ದಾರೆ, ವರದಿ ಮಾಡಿದ್ದಾರೆ. ನಾನು ವಿತ್ ಡೆಲಿಗೇಷನ್ ಆಲ್ ಪಾರ್ಟಿ ಡೆಲಿಗೇಷನ್ ಕೂಡ ಹೋಗಿ ಆರೋಗ್ಯ ಸಚಿವ ಆಲ್ ಪಾರ್ಟಿ ಡೆಲಿಗೇಷನ್ ಕೂಡ ಹೋಗಿ ಸಚಿವರಿಗೆ ಕೊಟ್ಟಿದ್ದೀವಿ. ರಾಯಚೂರಲ್ಲಿ ಏಮ್ಸ್ ಮಾಡೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಸಿಕ್ಕಾಗಲೆಲ್ಲ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಮ್ಯಾಚಿಗೆ ಬಂದಿದ್ದೀವಿ, ಅಲ್ಲಿ ಕೂಡ ಹೇಳ್ತೀವಿ. ಅವ್ರು ಐದು ಇಲ್ಲ ನಾವು ಪರಿಸ್ಥಿತಿಯಲ್ಲಿ ನಾವು ಮಾಡ್ತಕ್ಕಂಥ ನೀವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಈಗ ಇಡೀ ದೇಶದಲ್ಲಿ ಎರಡು ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳು ರಾಯಚೂರಲ್ಲಿ ಆಗ್ಬೇಕನ್ನೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬರೆದು ಎಲ್ಲರೂ ಒಪ್ಪಿಗೆ ಇದ್ದರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಆಮೇಲೆ ಹೇಳಿ ನಾವು ಡೆಲಿಗೇಷನ್ ತಗೊಂಡು ಹೋಗಿದ್ದೀವಿ. ಯಾರು ನಾನು ಬೋಸರಾಜು ಅವರು ಎಲ್ಲ ಸಂಸತ್ ಸದಸ್ಯರು ಶಾಸಕರು ಯಾರು ಹೋಗೋದು ಹಾಕಿದ್ರೆ ಪತ್ರಕರ್ತರಿಗೂ ಬಂದಿದ್ರು. ಅದರಲ್ಲಿ ಯಾರು ಕರ್ಕೊಂಡು ಹೋಗೋದು ಬಾಕಿ ಗೊತ್ತಿಲ್ಲ ನನಗೆ. ಇವತ್ತು ಒಂದು ಸರಿ ಅಲ್ಲ 4-5 ಬಾರಿ ಸಿಕ್ಕಾಗ್ಲೆಮ್ಮ ಎಲ್ಲ ಹೇಳ್ತಾ ಇದ್ದೀನಿ. ಹೋಗಿ ನೀವು ಇದು ಮೋದಿಗೆ ಇಲ್ಲಿನ ರಾಜಕೀಯ ಏನಾದ್ರು ಇಲ್ಲ ನಮ್ಗೆ ಗೊತ್ತಿಲ್ಲ. ಇದು ಸಂಪುಟದಲ್ಲಿ ಇವತ್ತು ಈ ಒಂದು ಚರ್ಚೆ ಬಂದಾಗ ಎಲ್ಲ ಸಚಿವರು ಸಂಬಂಧಪಟ್ಟಿದ್ರಿಂದಲೇ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಇದರಲ್ಲಿ ಏನೂ ಪ್ರಶ್ನೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಸಂಪೂರ್ಣ ಸಚಿವ ಸಂಪುಟ ಒಗ್ಗಟ್ಟಾಗಿದೆ. ಹಾಗಾಗಿನೇ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಪತ್ರ ಬರೆದಿದ್ದಾರೆ. ನಾವು ಏಮ್ಸ್ ಅನ್ನ ಇಲ್ಲಿ ಮಾಡ್ತಾ ಇದ್ದೀವಿ, ಇದು ನಮಗೆ ಜಾಗ ಕೊಡಿ ಅಂದಾಗ ನಾವು ಅದನ್ನ ಕ್ಯಾಬಿನೆಟ್ಗೆ ಒಯ್ದು ಇಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಬರೀತೀವಿ. ಆದರೂ ಕೂಡ ಇದು ಅವ್ರು ಬರೆದಿಲ್ಲ ಅಂದ್ರೂ ಕೂಡ ನಾವು ಕ್ಯಾಬಿನೆಟ್ ಕರೆದಾಗ ನಾವು ಇದ್ರ ಬಗ್ಗೆ ನಾವು ಬೋಸರಾಜ್ ಅವರು ಭಾಗದ ಎಲ್ಲ ಜನರಿಗೆ ಕೇಳಿದಾಗ ಆಯ್ತು ಇದು ರಾಯಚೂರಲ್ಲೇ ಮಾಡೋಣ ಅಂತಕ್ಕಂಥದ್ದು ನಮ್ಮೆಲ್ಲರ ಸಹಮತ ಇದೆ ಅಂತೇಳಿ ಸಂಪುಟದಲ್ಲಿ ಈ ಸಂದರ್ಭದಲ್ಲಿ ಸಂಸದ ಜಿ ಕುಮಾರ್ ನಾಯಕ್, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್, ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ, ಮಹಾನಗರ ಪಾಲಿಕೆ ಆಯುಕ್ತ ಜುಬೇರ್ ಮಹಾಪಾತ್ರ ಸೇರಿದಂತೆ ಅನೇಕರಿದ್ದರು. ನಗರದ ವಾರ್ಡ್ ನಂಬರ್ 13ರಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಚರಂಡಿ ಮಂಡಳಿಯಿಂದ 2024-25ನೇ ಸಾಲಿನ ಕೆಕೆಆರ್ಡಿಬಿ ಮೈಕ್ರೋ ಅನುದಾನದಡಿಯಲ್ಲಿ 4.50 ಕೋಟಿ ವೆಚ್ಚದ ಕುಡಿಯುವ ನೀರನ್ನು ಒದಗಿಸುವ ಕಾಮಗಾರಿಗೆ ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಭೂಮಿ ಪೂಜೆ ನೆರವೇರಿಸಿದರು. ನಗರದ ವಾರ್ಡ್ ನಂಬರ್ 13ರಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಚರಂಡಿ ಮಂಡಳಿಯಿಂದ 2024-25ನೇ ಸಾಲಿನ ಕೆಕೆಆರ್ಡಿಬಿ ಮೈಕ್ರೋ ಅನುದಾನದಡಿಯಲ್ಲಿ 4.50 ಕೋಟಿ ವೆಚ್ಚದ ಕುಡಿಯುವ ನೀರನ್ನು ಒದಗಿಸುವ ಕಾಮಗಾರಿಗೆ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಭೂಮಿ ಪೂಜೆ ನೆರವೇರಿಸಿದರು.
ಈ ಸಂದರ್ಭದಲ್ಲಿ ಸಂಸದ ಜಿ ಕುಮಾರ್ ನಾಯಕ್, ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ಪಾಲಿಕೆ ಸದಸ್ಯ ಲಲಿತಾ ಕಡಗೋಳು, ಉಮಾ ರವೀಂದ್ರ ಜಾಲ್ದಾರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಜಿಲ್ಲಾಧಿಕಾರಿ ನಿತೀಶ್ ಕೆ, ಮಹಾನಗರ ಪಾಲಿಕೆ ಆಯುಕ್ತ ಜುಬೇರ್ ಮಹಾಪತ್ರ, ಕೆ ಶಾಂತಪ್ಪ, ಆಂಜನೇಯ ಕಡಗೋಳು, ರವೀಂದ್ರ ಜಾಲ್ದಾರ್, ರಜಾಕ್ ಉಸ್ತಾದ್, ನರಸರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. 79ನೇ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂತ್ ಧ್ವಜಾರೋಹಣ ನೆರವೇರಿಸಿದರು. 79ನೇ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂತ್ ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿ, ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ದೊರಕಿಸಿಕೊಟ್ಟಿದ್ದಾರೆ. 79ನೇ ಸ್ವಾತಂತ್ರ್ಯ ದಿನ ಆಚರಣೆ ಮಾಡುತ್ತಿದ್ದು ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ. ಸರ್ಕಾರಿ ನೌಕರರಾಗಿ ನಾವು ಅಭಿವೃದ್ಧಿ ಜೊತೆಗೆ ಜನಸಾಮಾನ್ಯ ಕೆಲಸಗಳನ್ನು ಮಾಡಬೇಕು ಎಂದರು. ಸ್ವಾತಂತ್ರ್ಯ ದಿನ ಆಚರಣೆ ಮಾಡುತ್ತಾ ಬಂದಿದ್ದು ಮನನ ಮಾಡಿಕೊಳ್ಳಬೇಕು. ನಾವೆಲ್ಲರೂ ಯಾಕೆ ಆಚರಣೆ ಮಾಡುತ್ತಿದ್ದೇವೆ? ಸ್ವಾತಂತ್ರ್ಯ ಹೋರಾಟಗಾರರ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿ ಸ್ವಾತಂತ್ರ್ಯ ತಂದುಕೊಟ್ಟರು. 79 ವರ್ಷಗಳಾಗಿವೆ. ದೇಶದಲ್ಲಿ ಆರೋಗ್ಯ, ಶಿಕ್ಷಣ, ಕೈಗಾರಿಕೋದ್ಯಮ ಅಭಿವೃದ್ಧಿ ಸೇರಿದಂತೆ ಸಾಕಷ್ಟು ಅಭಿವೃದ್ಧಿ ಕಂಡಿದೆ ಎಂದರು. ನಾವೆಲ್ಲರೂ ಸರ್ಕಾರಿ ನೌಕರರಾಗಿದ್ದು ಅಭಿವೃದ್ಧಿ ಕೆಲಸದ ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸಬೇಕು. ನಾವು ಸರಿಯಾಗಿ ಕೆಲಸ ಮಾಡಿದರೆ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯ ಎಂದರು. ನಾವೆಲ್ಲರೂ ಸ್ವತಂತ್ರಗೆ 78 ವರ್ಷ ಮುಗಿಸಿದೆ. 79ನೇ ಸ್ವತಂತ್ರ ದಿವಸ ಆಚರಿಸ್ತಾ ಇದ್ದೀವಿ. ಆ ಸಮಾರೋಹಕ್ಕೆ ಆಗಮಿಸಿರುವ ನಮ್ಮ ಜಿಲ್ಲಾ ಪಂಚಾಯತ್ ಎಲ್ಲ ಹಿರಿಯ ಅಧಿಕಾರಿಗಳು, ಎಲ್ಲ ಮತ್ತು ಸಿಬ್ಬಂದಿಗಳು, ನಮ್ಮ ಶಾಲೆಯ ವಿದ್ಯಾರ್ಥಿ ಮಿತ್ರರು ಹಾಗೂ ಎಲ್ಲ ಸ್ನೇಹಿತರೆ, ನಾವೆಲ್ಲರೂ ಗೊತ್ತು ಈ ಸ್ವತಂತ್ರ ದಿವಸ ನಾವು ಯಾಕೆ ಆಚರಿಸ್ತೀವಿ, ಇದ್ರ ಬಗ್ಗೆ ಏನು ಉದ್ದೇಶ ಇದೆ. ನಮ್ಮ ಮಹಾನಾಯಕರು, ನಮ್ಮ ಹೋರಾಟಗಾರರು ಎಷ್ಟು ಕಷ್ಟ ಮತ್ತು ಎಷ್ಟು ಶ್ರಮ ಪಟ್ಟು ನಮಗೆ ಇವತ್ತು ಈ ದಿವಸಕ್ಕೆ ತಂದು ಬಂದಿದ್ದಾರೆ. ನಮ್ಮೆಲ್ಲರ ಮೇಲೆ ಅವರದು ಒಂದು ಋಣ ಇದೆ. ಯಾಕೆಂದ್ರೆ ಅವರು ಸ್ವಂತ ಜೀವನ ಈ ಒಂದು ದೇಶಕ್ಕೆ ಎಲ್ಲ ಸ್ಪೆಂಡ್ ಮಾಡಿದ್ರು. ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕು, ನಮ್ಮ ರಾಜ್ಯಕ್ಕೆ, ನಮ್ಮ ನಾಡಿನಿಗೆ ನಾವು ಅಭಿವೃದ್ಧಿ ಮಾಡಬೇಕು. ಅವರು ಬರೀ ಬ್ರಿಟಿಷರ್ಗೆ ನಮ್ಮ ದೇಶದಿಂದ, ರಾಷ್ಟ್ರದಿಂದ ಹೊರಗೆ ಹೋಗಿ ನಮ್ಮ ಆಜಾದಿ, ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅವ್ರದ್ದು ಉದ್ದೇಶ ಇರಲಿಲ್ಲ. ನಮ್ಮ ಬ್ರಿಟಿಷ್ ಕಾಲದಲ್ಲಿ 850 ವರ್ಷ ಅಕ್ಕಪಕ್ಕ ಎಷ್ಟು ಅಭಿವೃದ್ಧಿ ಆಯಿತು ನಮ್ಮ ದೇಶಕ್ಕೆ. ಶಿಕ್ಷಣ, ಆರೋಗ್ಯ, ಇನ್ಫ್ರಾಸ್ಟ್ರಕ್ಚರ್, ಯಾವುದು ಒಂದು ಕ್ಷೇತ್ರ ತಗೊಳ್ಳಿ, ಎಲ್ಲಾ ಕ್ಷೇತ್ರದಲ್ಲಿ ನಮ್ಮ ರಾಷ್ಟ್ರದ ಉನ್ನತಿ ಭಿನ್ನವಾಯಿತು. ಬ್ರಿಟಿಷರ್ಸ್ ಬಂದಾಗ ಎಂಟೈರ್ ವರ್ಲ್ಡ್ ನಲ್ಲಿ ಇದು ಬ್ರಹ್ಮಾಂಡದಲ್ಲಿ ರಿಚೆಸ್ಟ್ ಕಂಟ್ರಿ ಅಂದ್ರೆ ನಮ್ಮ ಭಾರತ ದೇಶ. 23% GDP ಕಾಂಟ್ರಿಬ್ಯೂಷನ್ ಅವಾಗ 1700 ಇಸ್ವಿನಲ್ಲಿ 1700 ನಲ್ಲಿ ನಮ್ಮ ರಾಷ್ಟ್ರದ GDP ಕಾಂಟ್ರಿಬ್ಯೂಷನ್ 23%. ಅವರು ಯಾವಾಗ 1947 ಯಾವಾಗ ಅವರು ಹೋದ್ರು ಅಂದ್ರೆ ಬರೀ 2 ನಾಟ್ ಇವನ್ 3%. ಸೊ ಅಂತ ನಮ್ಗೆ ಕಷ್ಟ ಆಯಿತು 250 ವರ್ಷ. ಅದಕ್ಕೆ ನಮ್ಮ ಮಹಾನಾಯಕರು, ನಮ್ಮ ಹೋರಾಟಗಾರರು ಎಷ್ಟು ಶ್ರಮ ಪಟ್ಟು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಟಿ ರೋಣಿ, ಯೋಜನಾಧಿಕಾರಿ ಶರಣಬಸವ, ಉಪ ಕಾರ್ಯದರ್ಶಿ ಬಸವರಾಜ್ ಸೇರಿದಂತೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಇದ್ದರು. ಈಗ ಜಾಹೀರಾತು. Paramount Electricals, dealers in all kinds of
ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ ಜಿಎಂ, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನು ತಂದಿದೆ. ಎಲ್ಲೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ದೇಶದ ನಾನಾ ರಾಜ್ಯಗಳಲ್ಲಿ ಮಾತ್ರ ಸಿಗುವ ಸಾಮಾನುಗಳು ನಿಮಗಾಗಿ ಯೋಗ್ಯ ದರದಲ್ಲಿ ಲಭ್ಯ. ದೆಹಲಿ, ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಆಂಧ್ರಪ್ರದೇಶ್, ಜಮ್ಮು ಕಾಶ್ಮೀರ್, ಉತ್ತರ ಪ್ರದೇಶ್, ಹರಿಯಾಣ, ಪಶ್ಚಿಮ ಬಂಗಾಳ, ಪಂಜಾಬ್, ಬಿಹಾರ್, ತಮಿಳುನಾಡು, ಕೇರಳ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸುಪ್ರಸಿದ್ಧ ಹಾಗೂ ಅಪರೂಪದ ವಸ್ತು ಭಂಡಾರಗಳ ಶಾಪಿಂಗ್ ಬಜಾರ್ ಅನುಭವಿಸಲು ಇಂದೇ ಬನ್ನಿ. ನಿಮ್ಮ ಮನಕೊಪ್ಪುವ, ನಿಮ್ಮ ಸ್ಟೈಲ್ಗೆ ಹೊಂದುವ ಹಲವು ವಿನ್ಯಾಸದ ವಸ್ತುಗಳು, ನಿಮ್ಮ ನಾಲಿಗೆ ರುಚಿಗೆ ಬೇಕಾಗುವ ಬಗೆ ಬಗೆಯ ಪದಾರ್ಥಗಳು ಇವೆ. ಪ್ರವೇಶ ಮತ್ತು ಪಾರ್ಕಿಂಗ್ ಉಚಿತ. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡುಗಳನ್ನು ಸ್ವೀಕರಿಸಲಾಗುವುದು. ಸಮಯ ಬೆಳಗ್ಗೆ 10:30ರಿಂದ ರಾತ್ರಿ 9:30ರವರೆಗೆ. ಇಂದೇ ಭೇಟಿ ಕೊಡಿ. ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ವಾಲ್ಕರ್ ಗ್ರೌಂಡ್, ಬಿಸೈಡ್ LIC ಬಿಲ್ಡಿಂಗ್, ಬಸವೇಶ್ವರ ಸರ್ಕಲ್, ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.
We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಜಿಲ್ಲಾ ಅಧ್ಯಕ್ಷ ವೀರನಗೌಡ ಪಾಟೀಲ್ ಲೆಕ್ಕಿಹಾಳ್ ಧ್ವಜಾರೋಹಣ ನೆರವೇರಿಸಿದರು. ಜಿಲ್ಲಾ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಜಿಲ್ಲಾ ಅಧ್ಯಕ್ಷ ವೀರನಗೌಡ ಪಾಟೀಲ್ ಲೆಕ್ಕಿಹಾಳ್ ಧ್ವಜಾರೋಹಣ ನೆರವೇರಿಸಿದರು. ಈ ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದು ಭಾರತದ ಸ್ವಾತಂತ್ರ್ಯ ದಿನ ಎಲ್ಲಾ ಭಾರತೀಯ ನಾಗರಿಕರಿಗೆ ಅತ್ಯಂತ ಮಹತ್ವದ ದಿನವಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರರ ಹಲವು ವರ್ಷಗಳ ಕಠಿಣ ಹೋರಾಟ ನಡೆಸಿದ್ದರಿಂದ ನಮಗೆ ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯ ದೊರಕಿತು. ಸ್ವಾತಂತ್ರ್ಯಕ್ಕೆ 1857ರಿಂದ 1947ರವರೆಗೆ ಹಲವು ದಶಕಗಳ ಕಾಲ ನಮ್ಮ ಪೂರ್ವಜರು ಹೋರಾಡಿರುವುದನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬೇಕು ಎಂದರು. ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಮಂಗಲ್ ಪಾಂಡೆ, ಭಗತ್ ಸಿಂಗ್ ಅವರ ತ್ಯಾಗವನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವೇ ಇಲ್ಲ ಎಂದು ತಿಳಿಸಿದರು. ನಮ್ಮ ರಾಯಚೂರು ನಗರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ವೀರನಗೌಡ ಲೆಕ್ಕಿಹಾಳ್ ಅವರ ಧ್ವಜಾರೋಹಣದ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು. ಬಂಧುಗಳೇ, ನೀವು ನಿನ್ನೆನೇ ಭಾಳ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದೇಶ ವಿಭಜನ ದುರಂತವನ್ನು ಕೇಳಿದ್ದೀರಿ. ನಿಜವಾಗಿ ಆ ಒಂದು ದುರಂತದ ನಂತರ ಇವತ್ತೊಂದು ಸತ್ಯ ಸಂಗತಿಗೆ ಮತ್ತು ಸಂತೋಷದ ದಿನಕ್ಕೂ ನಾವು ಬಂದಿದ್ದೀವಿ. ಆ ದುರಂತ ಗಾಥೆಯನ್ನು ಕೇಳಿದ್ರೆ ಕಣ್ಣಾಗ ನೀರು ಬರ್ತವ, ಜನರಿಗೆ ಆಕ್ರೋಶ ಬರ್ತದ. ಆದರೆ ಇವತ್ತಿನ ಸ್ವಾತಂತ್ರ್ಯ ದಿನೋತ್ಸವ ನಮಗೆ ನಿಜವಾದ ಸ್ವಾತಂತ್ರ್ಯವನ್ನು ಇವತ್ತು ನಾವು ಆಚರಣೆ ಮಾಡ್ತಕ್ಕಂಥ ಸಂದರ್ಭದೊಳಗೆ ನಾವೆಲ್ಲ ಅದನ್ನು ಮೆರುಕು ಹಾಕಬಹುದು. ಈ ದೇಶಕ್ಕೂ ಸ್ವಾತಂತ್ರ್ಯ ಬರಬೇಕಾದ್ರೆ ಬಹಳ ಜನ ಕಾಂಗ್ರೆಸ್ನವರು ಸ್ವಾತಂತ್ರ್ಯ ತಂದರು ಅಂತ ಇವತ್ತಿನವರು ಹೇಳ್ಕೊತಾರೆ. ಈ ಖರ್ಗೆ, ರಾಹುಲ್ ಗಾಂಧಿ ಅವ್ರ ಅಪ್ಪನೂ ಇರಲಿಲ್ಲ, ಅವ್ರ ಅಪ್ಪನೂ ಇರಲಿಲ್ಲ ಅವತ್ತು. ಆದರೆ ಅವರು ಯಾರು ಸ್ವಾತಂತ್ರ್ಯ ಹೋರಾಟಗಾರರು ಅಲ್ಲೇ ಅಲ್ಲ. ಆಗಿನ ಕಾಂಗ್ರೆಸ್ ಬೇರೆ. ಕಾಂಗ್ರೆಸ್ ಅಂದರೆ ಒಂದು ಗುಂಪು ಅಂತ. ಆ ಇಂಗ್ಲಿಷಿನ ಶಬ್ದ ಕಾಂಗ್ರೆಸ್ ಅಂದರೆ ಒಂದು ಸಮೂಹ, ಒಂದು ಗುಂಪು. ಆಗಿನ ಇದರೊಳಗ ಲೋಕಮಾನ್ಯ ಬಾಲ ಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಇಂಥ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಇರ್ತಕ್ಕಂಥ ಆ ಒಂದು ಕಾಂಗ್ರೆಸ್ಸು ನಿಜವಾಗಿ ಅವತ್ತು ಸ್ವಾತಂತ್ರ್ಯ ಹೋರಾಟಕ್ಕೂ ಪ್ರಾರಂಭ ಮಾಡಿರ್ತಕ್ಕಂಥ ಜನ ಅವರು, ಸಹಜ ಇಲ್ಲ ಅಂತೇಳಿ. ಆದರೆ ಕಾಂಗ್ರೆಸ್ ಅಂತಕ್ಕಂಥದ್ದು ಪ್ರಾರಂಭ ಮಾಡಿದ್ದು ಯಾರು ಭಾರತೀಯನೂ ಅಲ್ಲ, ಅದೊಬ್ಬ ವಿದೇಶ ಆಗಿರ್ತಕ್ಕಂಥ ಯು ಅಂತಕ್ಕಂಥವರು ಅದು ಪ್ರಾರಂಭ ಮಾಡಿದ್ರು. ಆದರೆ ಇವತ್ತಿನ ಕಾಂಗ್ರೆಸ್ಸವರು ತಮ್ಮಷ್ಟಕ್ಕೆ ತಾವೇ ಎದೆ ಬಡ್ಕೊಂಡು ನಾವು ಕಾಂಗ್ರೆಸ್ಸವರು ಸ್ವಾತಂತ್ರ್ಯ ತಂದಿದ್ದೀವಿ, ನೀವೇನು ಮಾಡಿದ್ದೀರಿ? ನಾವು ಏನು ಮಾಡಿಲ್ಲಲ್ಲ, ನಾವು ಎಲ್ಲವನ್ನೂ ಮಾಡಿದ್ದೀವಿ. ನಮ್ಮ ಪ್ರಾರಂಭದ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಸ್ವತಃ ಕಾಂಗ್ರೆಸ್ ಅಲ್ಲ, ಈ ಸ್ವಾತಂತ್ರ್ಯಕ್ಕೋಸ್ಕರ ಅವರೂ ಮಾಡಿರ್ತಕ್ಕಂಥದ್ದು. ಸ್ವಾತಂತ್ರ್ಯ ನಂತರ ಏನು ಈ ವಿಭಜನೆ ದುರಂತದಲ್ಲಿ ಭಾಗವಹಿಸಿ ಇಲ್ಲಿ ಭಾರತೀಯರನ್ನು ಅವರು ಸಂರಕ್ಷಣೆ ಮಾಡಿರ್ತಕ್ಕಂಥ ಸಂದರ್ಭ ನೋಡಿದರೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾರಂಭದ ಸರಸಂಘ ಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ಬಲೇರಾಮ ಹೆಡ್ಗವರ್ ಅವರು
ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಜೈಲಿಗೆ ಹೋಗಿರ್ತಕ್ಕಂಥವ್ರು. ಇವರು ಹೇಳ್ತಕ್ಕಂಥ ಕತೆ ನೋಡಿದರೆ ನಮ್ಮವರಿಗೆ ಸಹಜ, ಏನಪ್ಪ ನೀವು ಯಾರೂ ಇಲ್ಲ ಅಲ್ಲ. ನಮ್ಮ ಬುನಾದೆ ಅಲ್ಲಿಂದ ಸ್ವಾತಂತ್ರ್ಯದಿಂದ ಬಂದಿದ್ದು. ಇವತ್ತೂ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥವ್ರು, ಈ ದೇಶದ ರಕ್ಷಣೆಗಾಗಿ, ಈ ದೇಶದ ಸಂರಕ್ಷಣೆಗಾಗಿ, ಈ ವಿಕಸಿತ ಭಾರತ, ಇವತ್ತು ಸ್ವಾತಂತ್ರ್ಯದಲ್ಲಿ ಇರ್ತಕ್ಕಂಥ ನಾವು, ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿಯವರು ಇದು ವಿಕಸಿತ ಭಾರತ. ಹೇಗ ವಿಕಸಿತ ಭಾರತ ಅಂದರೆ ಇಡೀ ಜಗತ್ತಿನಲ್ಲಿ ನಮ್ಮದು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಭಾರತ ಆಗಬೇಕು, ನಂಬರ್ 1 ಭಾರತ ಆಗಬೇಕು. ಈ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಅವರ ಪ್ರಯತ್ನ ನೋಡಿದರೆ ಸಹಜ ಯಾರು ಈ ಒಟ್ಟಿಗೆ ಸೇರ್ತಕ್ಕಂಥ ಜನರಿಗೆ ಅಸಹನೀಯ ಆಗ್ತದೆ. ಆದರೂ ಅವರು ನಿಧಾನವಾಗಿ ನಿಶ್ಶಬ್ದವಾಗಿ ಮಾಡ್ತಕ್ಕಂಥ ಕೆಲಸಗಳು ನೋಡಿದರೆ ಇವತ್ತಿನ ಸ್ವಾತಂತ್ರ್ಯ ನಿಜವಾಗಿ ಭಾರತೀಯ ಜನತಾ ಪಾರ್ಟಿ ಮಾಡ್ತಕ್ಕಂಥ ಕೆಲಸಗಳು ನೋಡಿದರೆ ದೇಶದ ಈ ಅಭಿವೃದ್ಧಿ, ದೇಶದ ವಿಕಸಿತ ಭಾರತ 2047ವರೆಗೆ ನಾವು ಇಡೀ ಜಗತ್ತಿನಲ್ಲೇ 1ನೇ ರಾಷ್ಟ್ರ ಆಗಬೇಕು ಅಂತಕ್ಕಂಥದ್ದು. ಒಂದು ಕಡೆ ಏಕ ಭಾರತ್ ಶ್ರೇಷ್ಠ ಭಾರತ್ ಅಂತ ಹೇಳಿ ಇಡೀ ಸಮೂಹವನ್ನೇ ಬಡಿದೆಪ್ಪಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿಯವರು ಜಗತ್ತಿನಲ್ಲಿ ಇವತ್ತು ನಮ್ಮ ರಕ್ಷಣಾ ವ್ಯವಸ್ಥೆ ನೋಡಿದರೆ ಸಹಜ ಗಾಬರಿ ಹೊಳ್ತಕ್ಕಂಥದ್ದು. ಇವತ್ತು ಅಮೇರಿಕಾದವರು ಏನೋ ಟ್ರೇಡ್ ಒಳಗೆ ನಾವು ನಿಮಗೆ ಇಷ್ಟು ಮಾಡ್ತೀವಿ ಅಂದರೆ ಡೋಂಟ್ ಕೇರ್ ಅಂತ ಹೇಳಿದರು. ಅದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ, ಏನು ಮಾತಾಡಬೇಡ್ರಿ, ಯೋಚನೆ ಮಾಡಬೇಡ್ರಿ. ನಿಧಾನವಾಗಿ ಇವತ್ತು ಸರೆಂಡರ್ ಆಗ್ಲಿಕ್ಕೆ ಬಂದಿದ್ದಾನೆ. ಬಂದಗಳೇ, ಇಂಥ ಒಂದು ಪಾಲಿಸಿನನ್ನು ಇಟ್ಟುಕೊಂಡು ದೇಶದ ಜನರನ್ನು ದೃಷ್ಟಿಯಿಂದುಕೊಂಡು ಕಟ್ಟ ಕಡೆಯ ಜನ ಯಾವ ಥರ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಹೇಳಿರ್ತಕ್ಕಂಥ ಮಾತು, ಈ ದೇಶದ ಕಟ್ಟ ಕಡೆ ಜನ ಸುಖವಾಗಿರಬೇಕು, ಸಮೃದ್ಧಿಯಾಗಿರಬೇಕು, ಅನ್ನ ಸಿಗತಕ್ಕಂಥದ್ದಾಗಬೇಕು, ದೀನ ದಲಿತರಿಗೆ ಈ ಸಮಾಜದೊಳಗೆ ಒಂದು ಸ್ಥಾನಮಾನ ಸಿಗಬೇಕು ಅಂತ ಹೇಳಿದರೆ ಇವತ್ತು ನೀವು ಎಲ್ಲವನ್ನೂ ನೋಡ್ರಿ, ಪ್ರತಿಯೊಂದು ಅಂಶದೊಳಗೂ ನರೇಂದ್ರ ಮೋದಿ ಅವರು ಇವತ್ತು ಭಾರತದ ಬಗ್ಗೆ ಯೋಚನೆ ಮಾಡ್ತಕ್ಕಂಥ, ಇವತ್ತು ರಿಸರ್ವೇಷನ್, ಒಳ ಮೀಸಲಾತಿ ಅಂತ ಒದ್ದಾಡ್ತಕ್ಕಂಥ ಈ ಕಾಂಗ್ರೆಸ್ಸಿನ ಜನ ನರೇಂದ್ರ ಮೋದಿಯವರು ಯಾವಾಗೋ ಒಪ್ಪಿಬಿಟ್ಟಿದ್ದಾರೆ. ಮಾದಿಗರ ಸಮಾಜಕ್ಕೂ ಮಾದಿಗ ದಂಡೋರಾದ ಹೆಸರೇನಪ್ಪ ಮಂದಕೃಷ್ಣ ಮಾದಿಗ ಅವರನ್ನು ಕರೆಸಿ ಲಕ್ಷಾಂತರ ಜನರನ್ನು ಸೇರಿಸಿ ಹೈದರಾಬಾದ್ ಒಳಗೆ ಅವತ್ತೇ ಡಿಕ್ಲೇರ್ ಮಾಡಿದ್ರು ಈಗ 2 ವರ್ಷ ಹಿಂದೆನೆ. ಒಂದು ಕಡೆ ಇದು ಬೇಕು ಅಂತಕ್ಕಂಥದ್ದು. ಇಂಥ ಸಂದರ್ಭದೊಳಗೆ ಭಾರತೀಯ ಜನತಾ ಪಾರ್ಟಿ ಯಾವ ಸಮಾಜವನ್ನು ಉಳಿಸಲಿಲ್ಲ, ಪ್ರತಿಯೊಬ್ಬರಿಗೂ ಅಭಿವೃದ್ಧಿ ಪಥದೊಳಗೆ ಸಾಗಿಸ್ತಕ್ಕಂಥ ಕೆಲಸ ಈ ಸ್ವತಂತ್ರ ಭಾರತದೊಳಗೆ ನಡೀತಾ ಇದೆ. ಈ 79ನೇ ಸ್ವಾತಂತ್ರ್ಯ ದಿನೋತ್ಸವ ಮತ್ತು ಮುಂದೆ ನಡೆದಕ್ಕಂಥ ದಿನಗಳಲ್ಲಿ ಭಾರತವನ್ನು ಅತ್ಯಂತ ಶ್ರೇಷ್ಠ ಭಾರತ ಮಾಡಲಿಕ್ಕೆ ಮುಂದೆ ಹೆಜ್ಜೆ ಹಾಕಬೇಕು. ಮತ್ತು ನಾವು ಯಾರೋ ಮಾಡ್ತಾರ, ಎಲ್ಲೋ ಆರಿಸಿ ಬರ್ತಾರ ಅಂದರೆ ಪ್ರಯೋಜನ ಇಲ್ಲ. ನಾವು ನಮ್ಮ ಕರ್ತವ್ಯವನ್ನು ಯಾರೂ ಮರಿಬಾರ್ದು. ಈ ಸ್ವತಂತ್ರ ಭಾರತದೊಳಗೆ ನರೇಂದ್ರ ಮೋದಿ ಅವರಿಗೆ ಶಕ್ತಿ ಕೊಡಬೇಕಾದರೆ ನಮ್ಮ ಹತ್ರ ನಾವು ಸೋತೀವಲ್ಲ, ನಾವು ನಮ್ಮ MP-ನನ್ನು ಸೋಲಿಸ್ಕೊಂಡಿವಲ್ಲ ಸ್ವಲ್ಪ ಅಂತರದೊಳಗೆ. ಯಾಕ ನಿರಾಶದಿಂದ ಕೆಲವರು ಕೆಲಸ ಮಾಡಲಾರದೆ ಈ ಥರ ಆಗಿ ನಾವು ಸೋತೀವಿ? ಇಲ್ಲಾಂದ್ರೆ ಅದು ಸೋಲೇ ಅಲ್ಲ. ನಮ್ಮ ಒಬ್ಬ MP ಇದ್ದರೆ ಪ್ರಧಾನಮಂತ್ರಿಗೆ ಒಂದು ಶಕ್ತಿ ಜಾಸ್ತಿ ಬರ್ತಿತ್ತಲ್ಲ. ಬಂಧುಗಳೇ, ಅದೇ ಥರ ಪ್ರತಿಯೊಂದು ಚುನಾವಣೆ ಒಳಗನು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಮತ್ತು ಅಗ್ರ ಪಂಕ್ತಿ ಒಳಗೆ ಇರ್ತಕ್ಕಂಥ ಪ್ರಯತ್ನ ನಾವು ಮಾಡಬೇಕು. ಆವಾಗ ಮಾತ್ರ ನಮಗೂ ಶ್ರೇಯಸ್ಸ, ಈ ದೇಶಕ್ಕೂ ಒಳ್ಳೆಯದು. ಈ ಸಂದರ್ಭದಲ್ಲಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾಜಿ ಶಾಸಕ ಬಸನಗೌಡ ಬ್ಯಾಗ್ವಾಟ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದಾರ್, ಶಂಕರ್ ರೆಡ್ಡಿ, ಸಂತೋಷ್ ರಾಜ್ಗುರು, ಮುಖಂಡರಾದ ಶಿವಬಸಪ್ಪ ಮಾಲಿಪಾಟೀಲ್, ರಾಜ್ಕುಮಾರ್, ಕಡಗೋಳು ಆಂಜನೇಯ, ತ್ರಿವಿಕ್ರಮ್ ಜೋಶಿ, ಗೋವಿಂದ್, ಮಹಾನಗರ ಪಾಲಿಕೆ ಸದಸ್ಯರಾದ ಶಶಿರಾಜ್, ನರ್ಸರೆಡ್ಡಿ, ಮಹಿಳಾ ಮೋರ್ಚಾದ ವಿಜಯರಾಜೇಶ್ವರಿ, ಸೀತಾನಾಯಕ್, ಸಾವಿತ್ರಿ ಸಾರಡ್, ನಾಗವೇಣಿ, ರೂಪಾ ನಾಯಕ್, ವಿಜಯಕುಮಾರ್ ಸಜ್ಜನ್, ವಿನಾಯಕ್ ರಾವ್, ಕೊಟ್ರೇಶ್ ಕೋರಿ ಹಾಗೂ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಧಿವೇಶನದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣದ ಕುರಿತು 7% ಮೀಸಲಾತಿಯನ್ನು ಹೆಚ್ಚಿಸಲು ಸದನದ
ಸದನದಲ್ಲಿ ಧ್ವನಿ ಎತ್ತಬೇಕೆಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದರು. ಅಧಿವೇಶನದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣದ ಕುರಿತು 7% ಮೀಸಲಾತಿಯನ್ನು ಹೆಚ್ಚಿಸಲು ಸದನದಲ್ಲಿ ಧ್ವನಿ ಎತ್ತಬೇಕೆಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದರು. ಉದ್ಯೋಗ, ಶಿಕ್ಷಣ ರಂಗಗಳಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಲು ಸುಮಾರು 30 ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟ ನಡೆಸುತ್ತಿದ್ದೇವೆ. ಸರ್ವೋಚ್ಚ ನ್ಯಾಯಾಲಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಆದೇಶದ ತೀರ್ಪು ನೀಡಿದ ಬಳಿಕ ತೆಲಂಗಾಣ, ಆಂಧ್ರಪ್ರದೇಶ, ಹರಿಯಾಣ, ಪಂಜಾಬ್ ಹಾಗೂ ಇನ್ನಿತರ ರಾಜ್ಯಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿಗೊಳಿಸಿದೆ. ಆದರೆ ಕರ್ನಾಟಕದಲ್ಲಿ ಜಾರಿಗೊಳಿಸಲು ನಿರ್ಲಕ್ಷ್ಯ ವಹಿಸಿದೆ ಎಂದು ದೂರಿದರು. ಆಯೋಗದಿಂದ ಜಾತಿ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸಿದೆ. ಆದರೆ ಜಾರಿಗೆ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿದೆ ಎಂದು ಆಪಾದಿಸಿದರು. ಕೂಡಲೇ ಸದನದಲ್ಲಿ ಧ್ವನಿ ಎತ್ತಿ ಒಳ ಮೀಸಲಾತಿ ಜಾರಿಗೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಜಾರಿಯಾಗಲಿ 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 ಒಳ ಮೀಸಲಾತಿ ಜಾರಿ ಮಾಡದೇ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನು ಜಾರಿ ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನು ಜಾರಿ ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನು ಜಾರಿ ಮಾಡದ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಪ್ರಸ್ತುತ ಮಳೆಗಾಲ ಅಧಿವೇಶನದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣದ ಕುರಿತು 7% ಮೀಸಲಾತಿಯನ್ನು ಹೆಚ್ಚಿಸಲು ಸದನದಲ್ಲಿ ಧ್ವನಿ ಎತ್ತಬೇಕೆಂದು ಮನವಿ. ಮೇಲ್ಕಾಣಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಭಾರತ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರ ಕಲ್ಪಿಸಿದ ಮೂಲಭೂತ ಹಕ್ಕುಗಳಾದ ವಿದ್ಯೆ, ಉದ್ಯೋಗ, ರಾಜಕೀಯ, ಶಿಕ್ಷಣ ಎಲ್ಲ ರಂಗಗಳಲ್ಲಿ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕೆಂದು ಮಹಾನ್ ನಾಯಕರು ಕಂಡಿರುವ ಕನಸುಗಳನ್ನು ಸುಮಾರು 30 ವರ್ಷಗಳಿಂದ ಆಧುನಿಕ ಅಂಬೇಡ್ಕರ್ ಪದ್ಮಶ್ರೀ ಮಂದಕೃಷ್ಣ ಮಾದಿಗರ ಅವರ ನಾಯಕತ್ವದಲ್ಲಿ ದೇಶ ಮತ್ತು ಆಯಾ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಪ್ರತಿಫಲವಾಗಿ 1/8/2024 ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣದ ಪರವಾಗಿ ಆದೇಶ ತೀರ್ಪು ನೀಡಿ ನ್ಯಾಯಾಲಯದ ತೀರ್ಪಿನ ಅನ್ವಯ ತೆಲಂಗಾಣ, ಆಂಧ್ರ ಮತ್ತು ಹರಿಯಾಣ, ಪಂಜಾಬ್ ಹಾಗೂ ಇನ್ನಿತರ ರಾಜ್ಯಗಳಲ್ಲಿ ಇದೆ. ಹಲವು 2013ರಿಂದ ಹಿಡ್ಕೊಂಡು 18ನೇ ಅವಧಿಗೆ ಮಾನ್ಯ ಮುಖ್ಯಮಂತ್ರಿ ಸಾಹೇಬರಿಗೆ ಹಲವಾರು ಸಲ ನಾವು ಮನವಿ ಸಲ್ಲಿಸಿದ್ದೀವಿ. ಸರ್ಕಾರ ಯಾಕೆ ವಿಳಂಬ? ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಬಿ. ನರಸಪ್ಪ ದಂಡೋರ್, ರಂಜಿತ್ ದಂಡೋರ್, ಹನುಮಂತ ಸುಲಂಗೇರ, ದಾವಿದ್ ಮರ್ಚೆಟಾಳ್, ಮುನಿ ಮರ್ಚೆಟಾಳ್, ಮಾನಪ್ಪ ಮೇಸ್ತ್ರಿ, ಭೀಮಾ ಟಿಟಾಪುರ್, ರಾಜಪ್ಪ ಮರ್ಚೆಟಾಳ್, ಪ್ರಸಾದ್ ಗಾಂಧಾಳ್ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯಲ್ಲಿಯೇ ಏಮ್ಸ್ ಸ್ಥಾಪನೆಗೆ ಸ್ಪಷ್ಟ ನಿರ್ಧಾರವಿದ್ದು ಸಾಕಷ್ಟು ಬಾರಿ ಮನವಿ ನಿಯೋಗ ಕೇಂದ್ರಕ್ಕೆ ತೆರಳಿ ಮನವಿ ಮಾಡಿದೆ. ಇದೀಗ ಮತ್ತೊಮ್ಮೆ ನಿಯೋಗ ತೆರಳಲು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಭರವಸೆ ನೀಡಿದರು. ಜಿಲ್ಲೆಯಲ್ಲಿಯೇ ಏಮ್ಸ್ ಸ್ಥಾಪನೆಗೆ ಸ್ಪಷ್ಟ ನಿರ್ಧಾರವಿದ್ದು ಸಾಕಷ್ಟು ಬಾರಿ ಮನವಿ ನಿಯೋಗ ಕೇಂದ್ರಕ್ಕೆ ತೆರಳಿ ಮನವಿ ಮಾಡಿದೆ. ಇದೀಗ ಮತ್ತೊಮ್ಮೆ ನಿಯೋಗ ತೆರಳಲು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಭರವಸೆ ನೀಡಿದರು. ನಗರದ ಜಿಲ್ಲಾ ಕ್ರೀಡಾಂಗಣದ ಬಳಿ ನಡೆಯುತ್ತಿರುವ ಏಮ್ಸ್ ಹೋರಾಟದ ವೇದಿಕೆಗೆ ತೆರಳಿ ಮಾತನಾಡಿದರು. ಜಿಲ್ಲೆಯಲ್ಲಿ ಕಳೆದ 4 ವರ್ಷಗಳಿಂದ ಏಮ್ಸ್ ಸ್ಥಾಪನೆಗಾಗಿ ಹೋರಾಟ ನಡೆಯುತ್ತಿದೆ. ರಾಜ್ಯ ಸರ್ಕಾರವು ರಾಯಚೂರಿನಲ್ಲಿಯೇ ಏಮ್ಸ್ ಸ್ಥಾಪನೆಗೆ ಸ್ಪಷ್ಟ ನಿರ್ಧಾರ ಕೈಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು 4 ಬಾರಿ ಪತ್ರ ಬರೆದಿದ್ದಾರೆ. ಸಚಿವರ ನೇತೃತ್ವದಲ್ಲಿ ನಿಯೋಗ ತೆರಳಿ ಮನವಿ ಮಾಡಿದೆ ಎಂದರು. ಕೇಂದ್ರದ ಸಂಸತ್ತಿನಲ್ಲಿ ಸಂಸದರು ಏಮ್ಸ್ ಸ್ಥಾಪನೆಗೆ ಧ್ವನಿ ಎತ್ತಿದ್ದಾರೆ. ಕೇಂದ್ರ ಸರ್ಕಾರವು ಕರ್ನಾಟಕದಲ್ಲಿ ಏಮ್ಸ್ ಸ್ಥಾಪನೆ ಕುರಿತು ನಿಲುವು ಪ್ರಕಟಿಸಿಲ್ಲ. ಕರ್ನಾಟಕಕ್ಕೆ ಏಮ್ಸ್ ಸ್ಥಾಪನೆ ನಿಲುವು ಪ್ರಕಟಿಸಿದರೆ ಅದು ರಾಯಚೂರಿನಲ್ಲಿಯೇ ಆಗಬೇಕು ಎಂಬುದು ಎಲ್ಲರ ಒಮ್ಮದ ನಿರ್ಧಾರವಾಗಿದೆ. ಜಿಲ್ಲೆಯ ಸಚಿವರು, ಜನಪ್ರತಿನಿಧಿಗಳ ಸೇರಿ ಕಲ್ಯಾಣ ಕರ್ನಾಟಕದ ಎಲ್ಲರೂ ನಿರ್ಧಾರವಾಗಿದೆ ಎಂದರು. ಇದೀಗ ಮತ್ತೊಮ್ಮೆ ನಿಯೋಗ ತೆರಳಿ ಪ್ರಧಾನಿಗೆ ಮನವಿ ಮಾಡಲು ಭರವಸೆ ನೀಡಿದರು. ನಾವು ಕ್ಯಾಬಿನೆಟ್ ಮಾಡಿ ಎಲ್ಲ ಸಚಿವರ ಸಹಕಾರದಲ್ಲಿ ಯಾವುದೇ ಕರ್ನಾಟಕ ಸರ್ಕಾರದ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಮಾಧ್ಯಮಕ್ಕೆ ಒತ್ತಡ ಆಗ್ತಾ ಇದ್ದೀವಿ. ಎಲ್ಲ ಶಾಸಕರು ಕೂಡ ನಮ್ಮ ಜಿಲ್ಲೆಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಬರೀ ರೈತರಲ್ಲ,
ಈ ಸಂದರ್ಭದಲ್ಲಿ ಶಾಸಕ ದದ್ದ ಬಸನಗೌಡ, ಹೋರಾಟ ಸಮಿತಿ ಮುಖಂಡರಾದ ಬಸವರಾಜ್ ಕಳಸ್, ಖಾಜಾ ಅಸ್ಲಂ ಪಾಷಾ, ಪವನ್ ಪಾಟೀಲ್, ಹನುಮಂತಪ್ಪ, ಎನ್ ಮಹಾವೀರ್ ಸೇರಿದಂತೆ ಅನೇಕರಿದ್ದರು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಗರದ ವಿವಿಧ ಸರ್ಕಾರಿ ಕಚೇರಿಗಳು, ರಾಜಕೀಯ ಪಕ್ಷಗಳು ಕಚೇರಿಯಲ್ಲಿ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಗರದ ವಿವಿಧ ಸರ್ಕಾರಿ ಕಚೇರಿಗಳು, ರಾಜಕೀಯ ಪಕ್ಷಗಳ ಕಚೇರಿಯಲ್ಲಿ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು. ಮಹಾನಗರ ಪಾಲಿಕೆ ಕಚೇರಿಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ಮಹಾನಗರ ಪಾಲಿಕೆ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಗಿರಿ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪತ್ರ, ಪಾಲಿಕೆ ಸದಸ್ಯರಾದ ಜಯಣ್ಣ, ಬಿ ರಮೇಶ್, ನರಸಿಂಹಲು ಮಾಡಗಿರಿ ಸೇರಿದಂತೆ ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಜಿಲ್ಲಾ ನ್ಯಾಯಾಲಯದಲ್ಲಿ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಧ್ವಜಾರೋಹಣವನ್ನು ಜಿಲ್ಲಾ ಪ್ರಧಾನ ನ್ಯಾಯಾಧೀಶರು ಧ್ವಜಾರೋಹಣ ನೆರವೇರಿಸಿದರು. ವಿವಿಧ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರು, ಹಿರಿಯ ಕಿರಿಯ ನ್ಯಾಯವಾದಿಗಳು, ನ್ಯಾಯಾಂಗ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ರಾಷ್ಟ್ರ ಧ್ವಜಾರೋಹಣವನ್ನು ತಹಸೀಲ್ದಾರ್ ಸುರೇಶ್ ವರ್ಮಾ ಅವರು ನೆರವೇರಿಸಿದರು. ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಧ್ವಜಾರೋಹಣವನ್ನು ತಹಸೀಲ್ದಾರ್ ಸುರೇಶ್ ವರ್ಮಾ ಅವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಕಚೇರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ಸಾರ್ವಜನಿಕರು ಭಾಗವಹಿಸಿದ್ದರು. ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಹಾಗೂ ಆಡಳಿತ ವೈದ್ಯಾಧಿಕಾರಿಗಳು ಆದ ಡಾಕ್ಟರ್ ಪ್ರಜ್ವಲ್ ಅವರು ಧ್ವಜಾರೋಹಣ ನೆರವೇರಿಸಿದರು. ನಗರದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಹಾಗೂ ಆಡಳಿತ ವೈದ್ಯಾಧಿಕಾರಿಗಳು ಆದ ಡಾಕ್ಟರ್ ಪ್ರಜ್ವಲ್ ಧ್ವಜಾರೋಹಣ ನೆರವೇರಿಸಿದರು. ಆಸ್ಪತ್ರೆಯ ವೈದ್ಯಾಧಿಕಾರಿ ಹಾಗೂ ಮಕ್ಕಳ ತಜ್ಞ ಡಾಕ್ಟರ್ ಇಮ್ರಾನ್, ನೌಕರರ ಸಂಘದ ನಿರ್ದೇಶಕ ರಾಘವೇಂದ್ರ, ಆರೋಗ್ಯ ಇಲಾಖೆ ಯೋಗ ಶಿಕ್ಷಕ ಡಾಕ್ಟರ್ ತಿಮ್ಮಪ್ಪ ಎನ್ ವಡ್ಡೇಪಲ್ಲಿ, ಶುಶ್ರೂಷಕ ಅಧೀಕ್ಷಕರು ಸಲೋಮನಿ ಸೇರಿದಂತೆ ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ವತಿಯಿಂದ ನಗರದ ಭಗತ್ ಸಿಂಗ್ ವೃತ್ತದಲ್ಲಿ ರಾತ್ರಿ 12 ಗಂಟೆಗೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ ಅವರಿಂದ ಧ್ವಜಾರೋಹಣ ನಡೆಯಿತು. 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ವತಿಯಿಂದ ನಗರದ ಭಗತ್ ಸಿಂಗ್ ವೃತ್ತದಲ್ಲಿ ರಾತ್ರಿ 12 ಗಂಟೆಗೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ವೀರನಗೌಡ ಲಕ್ಕಿಹಾಳ್ ಅವರಿಂದ ಧ್ವಜಾರೋಹಣ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲಕ್ಕಿಹಾಳ್ ಮಾತನಾಡಿ, ಸ್ವಾತಂತ್ರ್ಯಕ್ಕಾಗಿ ದೇಶದ ಹೋರಾಟಗಾರರು ಮಾಡಿದ ತ್ಯಾಗ ಮತ್ತು ಬಲಿದಾನವನ್ನು ಯುವಕರು ನೆನೆಸಿಕೊಳ್ಳಬೇಕು ಹಾಗೂ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಶಶಿರಾಜ್ ಮಸ್ಕಿ, ಶಂಕರ್ ರೆಡ್ಡಿ,
ಭೀಮೇಶ್ ಸಾಗರ್, ಕೃಷ್ಣ ಚೌಧರಿ, ಬಸವರಾಜ್ ಸರ್ ಸೇರಿದಂತೆ ಹಲವರು ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಸಂಘದ ಸಂಸ್ಥಾಪಕರಾದ ಎನ್ ವಿನಾಯಕರಾವ್, ಭರತ್ ತೋರಿಸಿ, ರವಿಕುಮಾರ್ ಕಾವಲ್, ಗೋವಿಂದ್, ಶ್ರೀಕಾಂತ್ ಪಟ್ಟಿ, ರಾಘವೇಂದ್ರ ಕಾಣೆ, ವಿಜಯರಾಜ್, ರಾಜು ಕೊಠಾರಿ, ಸಂಗಣ್ಣ, ವೀರೇಶ್ ಗೋಲ್ಡ್, ಭರತ್ ಅಂಗಡಿ, ಧನಂಜಯ, ವಿಷ್ಣು ಚೌಧರಿ, ರವಿಕುಮಾರ್ ಕೋಟೆ, ಮಂಜು, ರಾಜೇಶ್, ಸುನಿಲ್ ಯಾದವ್, ರಾಹುಲ್ ಬಿನ್ನಿ, ಅನಿಲ್ ಕುಮಾರ್, ಅಭಿನಯ ಚಿಂಚು, ಭರತ್ ಕುಮಾರ್, ವಿಜಯಗೌಡ, ಅಖಿಲೇಶ್ ರಾವೂರ್, ಶ್ರವಣ್ ಕುಮಾರ್, ಸಂತೋಷ್, ಮಹೇಶ್ ಕುಮಾರ್, ರಾಜು ಕೊಟ್ಟರೆ, ವಿಶ್ವನಾಥ್, ಅಭಿಷೇಕ್ ರೇವೂರ್, ತಿರುಮಲ ಕುಲಕರ್ಣಿ, ಸಿದ್ಧಾರ್ಥ್ ಜೈನ್, ಗೋಪಾಲಕೃಷ್ಣ, ನವೀನ್ ಕುಮಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಗುರುವಾರ ಸಂಜೆ ನಗರದಲ್ಲಿ ಕ್ಯಾಂಡಲ್ ಲೈಟ್ ಮಾರ್ಚ್ ನಡೆಯಿತು. ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಗುರುವಾರ ಸಂಜೆ ನಗರದಲ್ಲಿ ಕ್ಯಾಂಡಲ್ ಲೈಟ್ ಮಾರ್ಚ್ ನಡೆಯಿತು. ನಗರದ ತೀನ್ ಕಂದಿಲ್ ವೃತ್ತದಿಂದ ಆರಂಭವಾದ ಕ್ಯಾಂಡಲ್ ಲೈಟ್ ಮಾರ್ಚ್ ನಗರದ ಅಂಬೇಡ್ಕರ್ ವೃತ್ತದವರೆಗೆ ನಡೆಯಿತು. ಮತ ಕಳ್ಳರೇ ಅಧಿಕಾರ ಬಿಟ್ಟು ತೊಲಗಿ ಎಂದು ಬಿಜೆಪಿ ಪಕ್ಷದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಕ್ಯಾಂಡಲ್ ಲೈಟ್ ಮಾರ್ಚ್ನಲ್ಲಿ ಭಾಗವಹಿಸಿದ್ದರು. ಗಾಂಧೀಜಿಯವರು ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರು ಮೊನ್ನೆ ತಾನೇ ಸಂಸತ್ತಿನಲ್ಲಿ ಹೇಳಿದರು. ಅವರ ಅಕ್ಕ ಅವರಿಗೆ ಹೇಳಿದರು, ನೀನು ಬೆಂಕಿಯ ಜೊತೆ ಚೆಲಗಾಟ ಆಡುತ್ತಿದ್ದೀಯಾ ಅಂತ ಹೇಳಿದರು. ಇದನ್ನೆಲ್ಲ ತೆಗಿತಾ ಇದ್ರೆ ಆಗ ನಮ್ಮ ನಾಯಕರು ಹೇಳಿದರು, ಸತ್ತ ಮೇಲೆ ಬೆಂಕಿಯಲ್ಲೇ ಚಿತಿ ಆಗೋದು ನಾನು, ಇದು ಅದಕ್ಕಿಂತ ಬದುಕಿದಾಗೆ ನಾನು ಚಿತಿ ಆಗ್ತೀನಿ ಅಂತ ಜನರ ಸಲುವಾಗಿ ನಮ್ಮ ನಾಯಕ, ನಮ್ಮ ದೇಶ ಸಲುವಾಗಿ ನಮ್ಮ ನಾಯಕ ಇಷ್ಟೆಲ್ಲ ಹೋರಾಟ ಮಾಡಿ ಇವತ್ತಿನ ದಿನ ಚೋರಿ ಆಗ್ತಾ ಇರೋದ್ರಿಂದ ಉಳಿಸಬೇಕು ಅಂತ ಇಂಥ ಒಂದು ತ್ಯಾಗಕ್ಕೆ ರೆಡಿಯಾಗಿ ನಮ್ಮ ನಾಯಕ ಇದ್ರದೆಲ್ಲ ಹಿಂದೆ ಇರುವಂತಹ ಕುತಂತ್ರಗಳನ್ನು ಬಯಲು ಮಾಡ್ತಾ ಇದ್ದಾನೆ. ಅದಕ್ಕೆಲ್ಲ ನಮ್ಮ ದೇಶದ ಜನ ಸ್ಪಂದಿಸಬೇಕು. ನಾವೆಲ್ಲ ಈ ಚೋರಿ ಎಲ್ಲಿಂದ ಆಗ್ತಾ ಇದೆ ನಿಮಗೆಲ್ಲ ಲಿಂಕ್ ಕಳಿಸಿದ್ದಾರೆ. ಆ ಲಿಂಕ್ ಅಲ್ಲಿ ನಿಮಗೆ ಯಾವ ಬೂತ್ ಅಲ್ಲಿ ಚೋರಿ ಆಗಿದೆ, ಯಾವ ಬೂತಿಂದ ಬೂತ್ ಮಟ್ಟದಿಂದ ನಿಮಗೆ ಕಳ್ತನ ಅನಿಸ್ತಾ ಇದೆ, ಅದನ್ನ ಲಿಂಕ್ ಅಲ್ಲಿ ನೀವು ಅಪ್ಲೋಡ್ ಮಾಡಿನೂ ಡೈರೆಕ್ಟ್ ರಾಹುಲ್ ಗಾಂಧಿಗೆ ಹೋಗುತ್ತೆ. ಇವಾಗ ಎಲ್ಲರಿಗೂ ವೋಟ್ ಅಂದ್ರೆ ಒಂದು ನಮ್ಮ ದೇಶದ ಒಂದು ಶಕ್ತಿ, ಆ ಶಕ್ತಿಯನ್ನ ನಿಮ್ಮ ಶಕ್ತಿ ನಿಮಗೆ ಕೊಡುವ ಸಲುವಾಗಿ ಇವತ್ತು ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇಡೀ 24ರ ಎಲೆಕ್ಷನ್ ಅಲ್ಲಿ ಸುಮಾರು 70ರಿಂದ 80 ಕ್ಷೇತ್ರಗಳಲ್ಲಿ ಈ ರೀತಿ ಆಗಿದೆ ಎನ್ನುವ ಇಲ್ಲಿವರೆಗೆ ಈ ರೀತಿದ್ದು ಅನುಮಾನ ಇತ್ತು. ಆದರೆ ಇವತ್ತಿನ ದಿವಸ ನಮಗೆ ಬಹಳ ನಿಖರವಾಗಿ ಈ ರೀತಿ ಅನಿಸ್ತಾ ಇದೆ. ಆದ್ರಿಂದಲೇ ಇಡೀ ದೇಶಾದ್ಯಂತ ಆಗಸ್ಟ್ 14ರಂದು ಮತ್ತು 15ನೇ ತಾರೀಕಿನ ಮುನ್ನಾ ದಿವಸ ನಾವು ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಮತಗಳ್ಳತನ ಮಾಡಿದವರು ಕುರ್ಚಿನಲ್ಲಿ ಕೂತ್ಕೊಳ್ಳೋಕ್ಕೆ ಲಾಯಕ್ಕಿಲ್ಲ, ಮತಗಳ್ಳತನ ಮಾಡಿದವರು ಕುರ್ಚಿನಲ್ಲಿ ಕೂತ್ಕೊಳ್ಳೋಕ್ಕೆ ಲಾಯಕ್ಕಿಲ್ಲ. ಆದ್ರಿಂದಲೇ ನಮ್ಮ ಸ್ಪಷ್ಟವಾದಂತಹ ಘೋಷಣೆ ಏನು ಅಂತ ಹೇಳಿದ್ರೆ, ವೋಟ್ ಚೋರ್ ಗತಿ ಚೋರ್, ವೋಟ್ ಚೋರ್ ಗತಿ ಚೋರ್, ವೋಟ್ ಚೋರ್ ಗತಿ ಚೋರ್. ಇಡೀ ಬಿಹಾರದಲ್ಲಿ SIR ಮಾಡ್ತೀವಿ ಹೊರಟಿದ್ದಾರೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನ್ನನ್ನೇ ಕೇಳಿದ್ರೆ ನನ್ನ ಡೇಟ್ ಆಫ್ ಬರ್ತ್, ನಮ್ಮ ಬರ್ತ್ ಸರ್ಟಿಫಿಕೇಟ್ ಸಿಗಲ್ಲ. ನಾನು ಅಪ್ಪನ ತಗೊಂಬರಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ಇದು ಮಾಡ್ತಾ ಇರೋಂಥದ್ದು ಕಣ್ಮುಂದೆ ಇರೋಂಥ ಮೋಸ. ಆದ್ರಿಂದಲೇ SIR ಬೇಡ ಅಂತ ನಾವು ಹೇಳ್ತಾ ಇದ್ದೀವಿ. ಲೋಕಸಭೆಯಲ್ಲಿ ಚರ್ಚೆ ಮಾಡಿ, ಒಂದು ದಿವಸ ಆದರೂ ಚರ್ಚೆ ಮಾಡಿ ಅಂತ ಹೇಳಿದ್ರೆ ಮುಂದಕ್ಕೆ ಬರ್ತಾ ಇಲ್ಲ. ಬರೀ ನಾವು 4 ಘೋಷಣೆ ಕೂಗಿದ್ವಿ ಅಂತ ಹೇಳಿ ಲೋಕಸಭೆಯಲ್ಲಿ ದಿನ ಮುಂದೂಡ್ತಾ ಇದ್ದಾರೆ. ತಪ್ಪು ನಮ್ಮ ಮೇಲೆ ಹಾಕಕ್ಕೆ ನೋಡ್ತಾರೆ. ಇರೋದು ಮೂಲಭೂತವಾದಂಥ ತಪ್ಪು. ನಾವೇನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ಸಂವಿಧಾನ ರಕ್ಷಿಸಿ, ಪ್ರಜಾಪ್ರಭುತ್ವ ಉಳಿಸಿ,
ಸಂವಿಧಾನ ರಕ್ಷಿಸಿ, ಪ್ರಜಾಪ್ರಭುತ್ವ ಉಳಿಸಿ. 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 ನಾಳೆ ಈ ಕಾರ್ಯಕ್ರಮವು ಕೂಡ ಇರೋದ್ರಿಂದ ತಾವೆಲ್ಲರೂ ತಯಾರಾಗಿ ಬರಬೇಕು. ಸಂವಿಧಾನ ನಮ್ಮ ಮುಂದಿರುವಂಥ ಒಂದೇ ಒಂದು ಆಶಾಕಿರಣ. ನಮ್ಮೆಲ್ಲರೂ ಒಟ್ಟಿಗೆ ಇದ್ದುಕೊಂಡು ನಾವು ಬಾಳಿ ಬದುಕಬೇಕು ಭಾರತದಲ್ಲಿ ಅಂತ ಹೇಳಿದ್ರೆ ನಮಗಿರುವಂಥದ್ದು ಸಂವಿಧಾನ ಮಾತ್ರ. ಆ ಸಂವಿಧಾನದ ಮೇಲೆ ಯಾರಾದರೂ ಆಕ್ರಮಣ ಮಾಡಿದರೆ ನಾವೆಲ್ಲರೂ ಅವರ ವಿರುದ್ಧ ಮರು ಆಕ್ರಮಣ ಮಾಡಿ ಅವರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಲಿಕ್ಕೆ ಇದು ಒಂದು ಸಂದರ್ಭ. ಇದನ್ನು ತಾವೆಲ್ಲರೂ ಬೆಂಬಲಿಸಬೇಕು. ಕಾಂಗ್ರೆಸ್ ಪಾರ್ಟಿಯ ಒಂದು ಆಶಯವನ್ನು ನೀವು ಎತ್ತಿ ಹಿಡಿಬೇಕು ಅಂತ. ಈ ಸಂದರ್ಭದಲ್ಲಿ ಸಂಸದ ಜಿ ಕುಮಾರ್ ನಾಯಕ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಮುಖಂಡರಾದ ಮೊಹಮ್ಮದ್ ಶಾಲಾಂ, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ ಶ್ರೀನಿವಾಸ್ ರೆಡ್ಡಿ, ಹಿರಿಯ ಮುಖಂಡರುಗಳಾದ ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ನರಸಿಂಹರಾವ್ ಮಾಡಗಿರಿ, ರುದ್ರಪ್ಪ ಅಂಗಡಿ, ಡಾಕ್ಟರ್ ರಜಾಕ್ ಉಸ್ತಾದ್, ಆಂಜನೇಯ ಕುರುಬ್ದೊಡ್ಡಿ, ಯಲ್ಲಪ್ಪ ತಿಮ್ಮಪ್ಪ ಸ್ವಾಮಿ, ನಿರ್ಮಲಾ ಬೆಣ್ಣೆ, ನವನೀತ್ ಆದೋನಿ, ಪ್ರತಿಭಾ ರೆಡ್ಡಿ, ಸುರೇಖಾ, ಪ್ರೇಮ್ಲತಾ, ಎನ್ ಲಕ್ಷ್ಮಿ ಸೇರಿದಂತೆ ಮುಖಂಡರು ಮತ್ತು ಮಹಿಳಾ ಘಟಕದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ. ಭಾಷೆ, ಗಡಿ, ಪಂಗಡಗಳ ಸಂಕುಚಿತ ಭಾವನೆ ಬಿಟ್ಟು ದೇಶದ ಒಗ್ಗಟ್ಟು ಪ್ರದರ್ಶಿಸಬೇಕು. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ರಸಗೊಬ್ಬರ ಅಕ್ರಮ ಮಾರಾಟ ಮಾಡಿದರೆ ಕ್ರಿಮಿನಲ್ ಕೇಸ್. ಶರಣಪ್ರಕಾಶ್ ಪಾಟೀಲ್. ಅನುಷ್ಕಾ ನಗರದಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಚಾಲನೆ. ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ 79ನೇ ಸ್ವಾತಂತ್ರ್ಯ ದಿನ ಆಚರಣೆ. ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ. ನಾಗಮೋಹನ್ ದಾಸ್ ವರದಿ ಜಾರಿಗೆ ಆಗ್ರಹಿಸಿ ಸಚಿವರಿಗೆ ಮಾದಿಗ ದಂಡೋರ ಸಮಿತಿ ಮನವಿ. ಏಮ್ಸ್ ಹೋರಾಟ ಸ್ಥಳಕ್ಕೆ ಉಸ್ತುವಾರಿ ಸಚಿವ ಭೇಟಿ. ಮತ್ತೊಮ್ಮೆ ಕೇಂದ್ರಕ್ಕೆ ನಿಯೋಗ ತೆರಳಲು ಪ್ರಯತ್ನ. ನಗರದ ವಿವಿಧೆಡೆಯಿಂದ ಸಂಭ್ರಮದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ. ನಗರದ ವಿವಿಧೆಡೆಯಿಂದ ಸಂಭ್ರಮದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ. ವೀರ ಸಾರ್ವಕೌರ್ ಯೂತ್ ಅಸೋಸಿಯೇಷನ್ನಿಂದ ಮಧ್ಯರಾತ್ರಿ ಧ್ವಜಾರೋಹಣ. ಮತ್ತು ಕಾಂಗ್ರೆಸ್ನಿಂದ ಕ್ಯಾಂಡಲ್ ಲೈಟ್ ಮಾರ್ಚ್. ವಾರ್ತೆಗಳನ್ನು ಪ್ರಾಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. New Indian Craft Shopping Expo, biggest handloom and handicraft expo. ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನು ತಂದಿದೆ. ಎಲ್ಲೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ವಾಲ್ಕರ್ ಗ್ರೌಂಡ್ ಬಿಸೈಡ್ LIC ಬಿಲ್ಡಿಂಗ್, ಬಸವೇಶ್ವರ ಸರ್ಕಲ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.